ಓಂ ಸಾಯಿರಾಮ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೇಕ್ ಸ್ಟಾರೋ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಆಶಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರ. ಕ್ವಿಕ್ ಎಸ್ ಆರ್ ನೋ ರೀಡಿಂಗ್ ಆಗಿರುತ್ತೆ. ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ತಲೆಯಲ್ಲಿ ಹಲವಾರು ಪ್ರಶ್ನೆಗಳಿರುತ್ತೆ. ಕೆಲಸ ಸಿಗುತ್ತೋ, ಪ್ರಮೋಷನ್ ಸಿಗುತ್ತೋ, ಮದುವೆ ಆಗುತ್ತೋ, ಅಥವಾ ವಿಲ್ ಹಿ ಆರ್ ಶಿ ಬಿ ಮೈ ಲೈಫ್ ಪಾರ್ಟ್ನರ್, ಸೋಲ್ಮೇಟಾ, ಏನು ಎತ್ತ ಅಂತ ಎಲ್ಲ ಪ್ರಶ್ನೆಗಳಿಗೂ ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಎಸ್ ಆರ್ ನೋ ಉತ್ತರನ ತೊಗೊಂಡು ಬರ್ತಾ ಇದೆ ಈ ವಿಡಿಯೋ. ಓಕೆ, ಇದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಹಾಗಾಗಿ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿ ನಾನು ಕೊಡ್ತಿರುವಂಥ ಆಪ್ಷನ್ಸ್ ಈ ಸತಿ ನಿಮಗೆ 10 ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ. ಸೊ ನೀವು ಯಾವ ಕಾರ್ಡಿಗೆ ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತಿರೋ ಆ ಕಾರ್ಡನ್ನ ಪಿಕ್ ಮಾಡ್ಕೊಳ್ಬೋದು. ಅದರ ಕಂಡೀಷನ್ ಒಂದೇ, ಒಂದು ಪ್ರಶ್ನೆಗೆ ಒಂದು ಕಾರ್ಡ್ ಮಾತ್ರ ಪಿಕ್ ಮಾಡ್ಕೋಬಹುದು. ಅದಕ್ಕಿಂತ ಜಾಸ್ತಿ ಮಾಡಿಕೊಂಡ್ರೆ ತುಂಬಾ ಕನ್ಫ್ಯೂಸ್ ಆಗ್ತೀರಾ ಆ್ಯಂಡ್ ಕ್ಲಾರಿಟಿ ಸಿಗಲ್ಲ. ಓಕೆ, ಸೊ ಒನ್ ಕ್ವೆಶ್ಚನ್ ಒನ್ ಕಾರ್ಡ್, ಈ ರೀತಿ ನೀವು ಬೇಕಾದ್ರೆ 10 ಪ್ರಶ್ನೆಗಳಿದ್ರೂ ಕೂಡ 10 ಪ್ರಶ್ನೆಗೂ ನೀವು ಉತ್ತರನ ಕಂಡುಕೊಳ್ಬಹುದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಇದರ ಟೈಮ್ ಸ್ಟ್ಯಾಂಪ್ ಡೀಟೇಲ್ಸ್ನ ನಾನು ಕಾಮೆಂಟ್ಸ್ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಕಂಟಿನ್ಯೂ ಟು ವಾಚ್ ಗೈಸ್. ಆಲ್ ರೈಟ್, ಸೊ ಮೊದಲನೇ ಕಾರ್ಡ್ ಯಾರೆಲ್ಲ ಪಿಕ್ ಮಾಡಿದ್ರೆ ನಿಮಗೆ ಬರ್ತಿರುವಂಥ ಉತ್ತರ ದೇರ್ ಇಸ್ ಸಮಥಿಂಗ್ ಬೆಟರ್ ಅಂತ. ಓಕೆ, ಸೊ ದೇರ್ ಸಮಥಿಂಗ್ ಬೆಟರ್ ಇನ್ ಟರ್ಮ್ಸ್ ಆಫ್ ಇಟ್ ಕುಡ್ ಬಿ ರಿಲೇಷನ್ಶಿಪ್, ಇಟ್ ಕುಡ್ ಬಿ ಯೋರ್ ವರ್ಕ್, ಇಟ್ ಕುಡ್ ಬಿ ಯೋರ್ ಹೆಲ್ತ್. ಸೊ ನೀವು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಬೆಟರಾಗಿ ಯೂನಿವರ್ಸ್ ನಿಮಗೆ ಬ್ಲೆಸ್ ಮಾಡಲಿಕ್ಕೆ ರೆಡಿಯಾಗಿದೆ. ಸೊ ಚಿಕ್ಕ ಪುಟ್ಟದನ್ನು ಕೇಳಿ ಲೈಕ್ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ನ ಕಟ್ ಡೌನ್ ಮಾಡ್ಕೊಳ್ಬೇಡಿ. ಹ್ಯಾವ್ ಪೇಷನ್ಸ್. ಈ ಒಂದು ಕೆಲವೊಂದು ಥಿಂಗ್ಸ್ ವರ್ಕೌಟ್ ಆಗ್ತಿಲ್ಲ ಅಂದರೆ ದೇರ್ ಸಮಥಿಂಗ್ ಬೆಟರ್ ವೇಟಿಂಗ್ ಫಾರ್ ಯು ಅಂತ. ಓಕೆ, ಸೊ ಹಾಗೆ ಎರಡನೇ ಕಾರ್ಡ್ ಯಾರೆಲ್ಲ ಪಿಕ್ ಮಾಡಿದ್ರೆ ರಿಕವರಿ ಅಂತ ಬರ್ತಾ ಇದೆ. ಸೊ ಎಲ್ಲೋ ನೀವು ಕಂಪ್ಲೀಟಾಗಿ ಹೀಲ್ ಆಗಬೇಕು, ಲೆಟ್ ಗೋ ಮಾಡಬೇಕು. ಆ ನಂತರನೇ ನೀವು ಅಂದ್ಕೊಂಡಿರುವಂಥ ವಿಷಯ ಆಗಿರ್ಬೋದು, ನೀವು ಕೇಳ್ತಿರುವಂಥ ವಸ್ತು ಆಗಿರ್ಬೋದು, ಕೆಲಸ ಆಗಿರ್ಬೋದು, ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ನೀವು ಇನ್ನೂ ರಿಕವರಿ ಮೋಡಲ್ಲಿದ್ದೀರಾ. ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಗ್ರೂಪ್ ನಂಬರ್ 2. ಓಕೆ, ಸೊ ಗ್ರೂಪ್ 3 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಿಮಗೆ ಬರ್ತಿರುವಂಥ ಉತ್ತರ ಎಸ್ ಅಂತ ಹೇಳ್ತಿದೆ ಯೂನಿವರ್ಸ್. ಸೊ ಕಂಗ್ರ್ಯಾಚುಲೇಷನ್ಸ್ ಗ್ರೂಪ್ 3. ಸೊ ನೀವು ಕೇಳ್ತಿರುವಂಥ ಪ್ರಶ್ನೆಗೆ ಯೂನಿವರ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಿದೆ ಎಸ್ ಇಟ್ ವಿಲ್ ಬಿ ಡನ್ ಅಂತ. ಓಕೆ, ಹಾಗೆ 4ನೇ ಕಾರ್ಡ್ ಯಾರೆಲ್ಲ ಪಿಕ್ ಮಾಡಿದ್ದೀರಾ, ಇಲ್ಲಿ ಬರ್ತಿರುವಂಥದ್ದು ಪರ್ಫೆಕ್ಟ್ ಟೈಮಿಂಗ್. ಸೊ ಎನಿ ಟೈಮ್ ಟ್ಯಾರೋಲಿ ಪರ್ಫೆಕ್ಟ್ ಟೈಮಿಂಗ್ ಅಂತ ಬಂದರೆ ಯೂನಿವರ್ಸ್ ಆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಅಥವಾ ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ. ಸೊ ನೀವು ಇಬ್ಬರು ತಾಳ್ಮೆಯಿಂದ ಕಾಯಬೇಕು ಅಂತ ಬರ್ತಾ ಇದೆ. ಹಾಗೆ 5ನೇ ಪ್ರಶ್ನೆಗೆ ಇಲ್ಲಿ ಬರ್ತಿರುವಂಥದ್ದು 5ನೇ ಕಾರ್ಡ್, ನಾಟ್ ದ ರೈಟ್ ಟೈಮ್. ಸೊ ನೀವು ಕೇಳ್ತಿರುವಂಥ ವಸ್ತು ಅಥವಾ ಒಂದು ದುಡ್ಡು ಕಾಸಿರ್ಬೋದು, ಕೆಲಸ ಇರ್ಬೋದು, ಈ ಸಮಯದಲ್ಲಿ ನಿಮಗೆ ಸಿಗೋದು ಅದು ಅಷ್ಟು ಉತ್ತಮ ಅಲ್ಲ. ಸೊ ಸ್ವಲ್ಪ ಕಾಯಬೇಕಾಗತ್ತೆ ಅಂತ ಬರ್ತಾ ಇದೆ. ಸೊ 6ನೇ ಕಾರ್ಡ್ ಯಾರೆಲ್ಲ ಪಿಕ್ ಮಾಡ್ತಿದ್ರಾ, ಇಲ್ಲಿ ಫರ್ಗಿವ್ನೆಸ್ ಅಂತ ಬರ್ತಾ ಇದೆ. ಸೊ ಎಲ್ಲೋ ನೀವು ಕೇಳ್ತಿರುವಂಥ ಪ್ರಶ್ನೆಗಳು ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ಹಾಗೆ ಕೆಲವೊಂದು ಫರ್ಗಿವ್ನೆಸ್ನ ಮಾಡಬೇಕು, ಕೆಲವೊಂದು ಲೆಟ್ ಗೋನ ಮಾಡಬೇಕು, ಕೆಲವೊಂದು ವಿಷಯನ ಬಿಟ್ಕೊಡ್ಬೇಕಾಗತ್ತೆ. ಸೊ ಬೆಟರ್ ಐ ವುಡ್ ಸಜೆಸ್ಟ್ ಯು ಟೇಕ್ ಅ ಪರ್ಸನಲ್ ರೀಡಿಂಗ್. ಓಕೆ, ಹಾಗೆ ಇಲ್ಲಿ 7ನೇ ಕಾರ್ಡ್ ಬಂದು ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಹೇಳ್ತಿದೆ. ಸೊ 7ನೇ ಕಾರ್ಡಿಗೆ ಅವರಿಗೂ ಕೂಡ ಅಷ್ಟು ಕ್ಲಾರಿಟಿ ಇಲ್ಲ. ನೀವು ಕೇಳ್ತಿರುವಂಥ ಪ್ರಶ್ನೆಗಳಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ, ಕೆಲವೊಂದು ವಿಷಯಗಳು ನಿಮ್ಗೆ ಇನ್ನೂ ಕ್ಲಾರಿಟಿ ಇಲ್ಲ ಅಂತ ಬರ್ತಿದೆ. ಸೊ ಡಿಗ್ ಡೀಪ್ ಆ್ಯಂಡ್ ಫೈಂಡ್ ಔಟ್ ಏನು ಆ್ಯಕ್ಚುಲ್ ಟ್ರೂತ್ ಏನು ಅಂತ ತಿಳ್ಕೊಳ್ಳಿ. 8 ಪಿಕ್ ಮಾಡಿದ್ರು. ಇಲ್ಲಿ ಬರ್ತಿರುವಂಥ ಉತ್ತರ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ನೀವು ಕೇಳ್ತಿರುವಂಥ ವಿಷಯಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ. ಡೆಫಿನೆಟ್ಲಿ ಇಟ್ಸ್ ನಾಟ್ ಲೈಕ್ ನೋ ಅಂತ ಹೇಳ್ತಾ ಇಲ್ಲ. ನಿಮಗೆ ಏನು ಬೇಕೋ ಅದು ಕೆಲವೇ ಒಂದು ತಿಂಗಳುಗಳ ನಂತರ ನಿಮ್ಮ ಅದು ಕೈ ಸೇರುತ್ತೆ ಅಥವಾ ವಿಷಯ ನೆರವೇರುತ್ತೆ ಅಂತ ಬರ್ತಾ ಇದೆ. ಹಾಗೆ 9ನೇ ಕಾರ್ಡ್ ಬಂದು ಆಪರ್ಚುನಿಟಿ. ಸೊ ಇಟ್ ಈಸ್ ಅ ಕೈಂಡ್ ಆಫ್ ಅ ಎಸ್. ಸೊ ನೀವು ಕೇಳ್ತಿರುವಂಥ ಪ್ರಶ್ನೆಯಲ್ಲಿ ತುಂಬಾ ಅಬಂಡೆನ್ಸ್ ಆಪರ್ಚುನಿಟಿ ಹುಡ್ಕೊಳ್ತಾ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಕೊನೆಯದಾಗಿ ಬರ್ತಿರುವಂಥ ಕಾರ್ಡ್ ಗ್ರೂಪ್ ನಂಬರ್ 10, ಯು ವಿಲ್ ಹ್ಯಾವ್ ಟು ವೇಟ್. ಸಿ ಅಗೇನ್ ಇಟ್ಸ್ ನಾಟ್ ಎ ಎಸ್ ಆರ್ ನೋ ಅಂತ ಹೇಳ್ತಿಲ್ಲ, ಸ್ವಲ್ಪ ತಾಳ್ಮೆ ಬೇಕು. ಯೂನಿವರ್ಸ್ದೇ ಒಂದು ಪರ್ಫೆಕ್ಟ್ ಟೈಮಿಂಗ್ ಅಂತ ಇರುತ್ತೆ. ಸೊ ಆ ಟೈಮಿಂಗ್ಸ್ ಎಲ್ಲ ಕರೆಕ್ಟಾಗಿ ಬಂದಾಗ ನಿಮಗೆ ಅದು ಡೆಫಿನೆಟ್ಲಿ ನಿಮ್ಗೆ ಏನು ಸಲ್ಲಬೇಕೋ ಅದು ಡೆಫಿನೆಟ್ಲಿ ನಿಮ್ಮನ್ನ ತಲುಪತ್ತೆ ಅಂತ ಹೇಳ್ತಾ ಇದು ನಿಮ್ಮ 10 ಕಾರ್ಡ್ಗಳನ್ನ ಇಲ್ಲಿ ರಿವೀಲ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆ ಸ್ವಲ್ಪನಾದ್ರು ಕ್ಲಾರಿಟಿ ಬಂತು ಅಂತ ಅಂದ್ಕೊಳ್ತೀನಿ. ನೆನಪಿರಲಿ, ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ತುಂಬಾ ಜನರಲ್ ಆಗಿ ಮೆಸೇಜಸ್ನ ಇಲ್ಲಿ ಕೊಡ್ತಾ ಇದ್ದೀನಿ. ನಿಮ್ಗೇನಾದರೂ ಇನ್ ಡೆಪ್ತ್ ರೀಡಿಂಗ್ ಬೇಕು, ಇನ್ನೂ ಪರ್ಸ್ನಲೈಸ್ಡ್ ಬೇಕು ಅಂದರೆ ಪ್ಲೀಸ್ ಡು ನಾಟ್ ಹೆಸಿಟೇಟ್.
ರೀಚ್ ಔಟ್ ಟು ಮಿ ಆನ್ ಇನ್ಸ್ಟಾಗ್ರಾಮಲ್ಲಿ ನನಗೆ ಒಂದು ಮೆಸೇಜ್ ಕಳಿಸಿ ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡಿಕೊಂಡು ನೀವು ಪರ್ಸ್ನಲ್ ರೀಡಿಂಗ್ನ ತೊಗೊಳ್ಬಹುದು. ಓಕೆ, ಸೊ ಇದು ನಿಮ್ಮ ಎಸ್ ಆರ್ ನೋ ರೀಡಿಂಗ್ ಆಗಿತ್ತು. ಐ ಹೋಪ್ ನಿಮ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲ ಇದರಲ್ಲೂ ಏನಾದರೂ ಕನ್ಫ್ಯೂಷನ್ ಇದ್ದರೆ ಪ್ಲೀಸ್ ಡೋಂಟ್ ಹೆಸಿಟೇಟ್, ಇನ್ಸ್ಟಾಗ್ರಾಮಲ್ಲಿ ನನ್ನ ರೀಚ್ ಔಟ್ ಮಾಡಿ ಕೇಳಿ, ಮೇಡಮ್ ನನಗೆ ಈ ಪ್ರಶ್ನೆಗೆ ಈ ರೀತಿ ಉತ್ತರ ಬಂತು, ಇದರ ಅರ್ಥ ಏನು ಅಂತ ಕೇಳಿದ್ರೆ ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಶೇರ್ ಮೈ ಇನ್ಸೈಟ್ ಆನ್ ಇಟ್. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗುಡ್ ಡೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಾಯಿರಾಮ್.